ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿ ಒಂದು ಸಹಯೋಗದೊಂದಿಗೆ ಅನುಷ್ಠಾನಗೊಳ್ಳುತ್ತಿರುವಂಥ ಸರ್ಕಾರದ ವಿನೂತನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಜ್ಞಾನ ಸೇತು. ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ನಾವು ವಿಶೇಷವಾಗಿ ಈ ಒಂದು ಸಾಮಾನ್ಯ ಎಲ್ಲ ಶಾಲೆಗಳಲ್ಲಿ ಗಣಿತ ಶಿಕ್ಷಕರು ಏನು ಮಾಡ್ತಾರೆ, ಈ ಒಂದು ಸ್ಟೂಡೆಂಟ್ಸನ್ನು ಆ್ಯಡ್ ಮಾಡ್ತಾರೆ ಮತ್ತು ಆ ವಿದ್ಯಾರ್ಥಿಗಳ ಒಂದು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಆ ವಿದ್ಯಾರ್ಥಿಗಳ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಜ್ಞಾನ ಸೇತು ಕಾರ್ಯಕ್ರಮ ಇನಿಷಿಯೇಷನ್ ಮಾಡಬೇಕಾದಾಗ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡೋದು ಮತ್ತು ವಿದ್ಯಾರ್ಥಿಗಳ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಮ್ಯಾಥಮೆಟಿಕ್ಸ್ ಟೀಚರ್ ಅವರ ಒಂದು ಕರ್ತವ್ಯ. ಇದಾದ ನಂತರ ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವಿಜ್ಞಾನ ಶಿಕ್ಷಕರು ಇರ್ತಾರೆ. ಸೊ ಈ ವಿಜ್ಞಾನ ಶಿಕ್ಷಕರು ಮತ್ತೊಮ್ಮೆ ಆ ವಿದ್ಯಾರ್ಥಿಗಳನ್ನು ತಮ್ಮ ಒಂದು ಕ್ರಿಯೇಟ್ ಮಾಡಿರುವಂಥ ಕ್ಲಾಸ್ಗೆ ಆ್ಯಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಮತ್ತು ಆ ವಿದ್ಯಾರ್ಥಿಗಳ ಅಕೌಂಟನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಏನು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿದ್ದಾರೆ ತಮ್ಮ ಒಂದು ಕ್ಲಾಸಸ್ನಲ್ಲಿ, ತಮ್ಮ ಒಂದು ಕೋರ್ಸಸ್ನಲ್ಲಿ, ಆ ವಿದ್ಯಾರ್ಥಿಗಳ ಅಕೌಂಟನ್ನು ಏನು ಕ್ರಿಯೇಟ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳನ್ನು ನೇರವಾಗಿ ವಿಜ್ಞಾನ ಶಿಕ್ಷಕರು ತಮ್ಮ ಒಂದು ಕೋರ್ಸ್ಗಳಲ್ಲಿ ಆ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಬೋದು. ಸೊ ಹೇಗೆ ಆ್ಯಡ್ ಮಾಡಬೇಕು, ಸೊ ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು, ಸೊ ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಇನ್ಸ್ಟ್ರಕ್ಟ್ ಮಾಡಬೇಕು, ಸೊ ಈ ರೀತಿ ವಿಶೇಷವಾಗಿ ಅದರ ಮೇಲೆ ಫೋಕಸನ್ನು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮ ಇಲ್ಲಿ ಏನಂದರೆ ವಿಜ್ಞಾನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎರಡನ್ನು ನೋಡಬೇಕು. ಇದು ವಿಶೇಷವಾಗಿ ಈ ಒಂದು ಕೆಲಸ ಮಾಡಬೇಕಾಗಿದ್ದು ವಿದ್ಯಾರ್ಥಿಗಳೇ. ಸೊ ಈ ವರ್ಕ್ ಮಾಡಬೇಕಾಗಿದ್ದು ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ವಿಜ್ಞಾನ ಶಿಕ್ಷಕರು ನಿಮ್ಮ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಟ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಸೂಚಿಸಿ, ಮಕ್ಕಳೇ ಈ ಒಂದು ವಿಡಿಯೋವನ್ನು ನೀವು ಮಾಡಿ ನೋಡಿ. ಈ ವಿಡಿಯೋವನ್ನು ನೀವು ನೋಡಿಕೊಂಡು ನೀವು ನಿಮ್ಮ ವಿಜ್ಞಾನ ಶಿಕ್ಷಕರ ಒಂದು ಜ್ಞಾನ ಸೇತು ಕಾರ್ಯಕ್ರಮದ ಕೋರ್ಸ್ಗೆ ನೀವು ಸೇರಿಕೊಳ್ಬೋದು. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಎಂಜನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಅಲ್ಲಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿ ಮಕ್ಕಳೇ. ಸೊ ಖಾನ್ ಅಕಾಡೆಮಿ ಅಂತ ನೀವು ಟೈಪ್ ಮಾಡಿದಾಗ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಖಾನ್ ಅಕಾಡೆಮಿ ಫ್ರೀ ಆನ್ಲೈನ್ ಕೋರ್ಸಸ್ ಲೆಸನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರ್ತದೆ. ಮಕ್ಕಳೇ, ನೀವು ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಈ ರೀತಿಯ ಒಂದು ಹೋಮ್ ಪೇಜ್ ಬರ್ತದೆ. ವಿದ್ಯಾರ್ಥಿಗಳು ಇದು ಖಾನ್ ಅಕಾಡೆಮಿಯ ಹೋಮ್ ಪೇಜು. ಇಲ್ಲಿ ಬಹಳ ಇಂಪಾರ್ಟೆಂಟು, ಇಲ್ಲಿ ನೀವೇನು ಮಾಡಬೇಕು, ಲಾಗಿನ್ ಅಂತ ಒಂದು ಆಪ್ಷನ್ ಇದೆ. ಯಾವುದಿದೆ? ಲಾಗಿನ್. ಸೊ ಲಾಗಿನ್ ಎಂಬ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಲಾಗಿನ್ ಎಂಬ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ನೀವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಲಾಗಿನ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಏನಿದೆ, ಇಮೇಲ್ ಅಥವಾ ಯೂಸರ್ ನೇಮ್ ಅಂತ ಇದೆ, ಕೆಳಗಡೆ ಪಾಸ್ವರ್ಡ್ ಅಂತ ಇದೆ. ವಿದ್ಯಾರ್ಥಿಗಳೇ, ನಿಮ್ಮ ಶಾಲೆಯ ಮ್ಯಾಥಮೆಟಿಕ್ಸ್ ಟೀಚರ್, ನಿಮ್ಮ ಶಾಲೆಯ ಗಣಿತ ಶಿಕ್ಷಕರು ಏನು ಮಾಡಿರ್ತಾರೆ, ನಿಮ್ಮ ಒಂದು ಯೂಸರ್ ನೇಮನ್ನು ಅವರು ಕ್ರಿಯೇಟ್ ಮಾಡಿರ್ತಾರೆ. ಏನು? ಯೂಸರ್ ನೇಮನ್ನು ಹಾಗೂ ನಿಮ್ಮದು ಒಂದು ಪಾಸ್ವರ್ಡನ್ನು ಕೂಡ ಅವ್ರು ಏನು ಮಾಡಿರ್ತಾರೆ, ಸೆಟ್ಟನ್ನು ಮಾಡಿರ್ತಾರೆ. ಯಾರು? ನಿಮ್ಮ ಶಾಲೆಯ ಗಣಿತ ಶಿಕ್ಷಕರು. ಸೊ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಗಣಿತ ಶಿಕ್ಷಕರ ಹತ್ತಿರ ನಿಮ್ಮ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ನೀವು ತೆಗೆದುಕೊಂಡು ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮನ್ನು ಎಂಟ್ರಿ ಮಾಡಿ, ಕೆಳಗಡೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕೆಳಗಡೆ ಲಾಗಿನ್ ಅಂತ ನೀವು ಏನಿದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಗಣಿತ ಶಿಕ್ಷಕರ ಹತ್ತಿರ ಅದನ್ನು ತೆಗೆದುಕೊಳ್ಬೇಕು. ಗಣಿತ ಶಿಕ್ಷಕರೇ, ನಿಮಗೊಂದು ಕಿವಿ ಮಾತು, ನೀವು ವಿದ್ಯಾರ್ಥಿಗಳನ್ನು ನಿಮ್ಮ ಕೋರ್ಸ್ಗೆ ಆ್ಯಡ್ ಮಾಡಿದ್ದೀರಿ ಹಾಗೂ ಅವರ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀರಿ. ಯೂಸರ್ ನೇಮ್ ಆಟೋಮೆಟಿಕ್ ಕ್ರಿಯೇಟ್ ಆಗಿರುತ್ತೆ, ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಆಗಿರುತ್ತೆ. ಪಾಸ್ವರ್ಡನ್ನು ಈಸಿಯಾಗಿ ನೀವು ಕನ್ವರ್ಟ್ ಮಾಡ್ಕೊಂಡಿರ್ತೀರಿ, ಅದನ್ನು ಡೌನ್ಲೋಡ್ ಕೂಡ ಮಾಡಿರ್ತೀರಿ. ಸೊ ಆ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತ್ಯೇಕವಾದ ಯೂಸರ್ ನೇಮು, ಪ್ರತ್ಯೇಕವಾದ ಪಾಸ್ವರ್ಡ್ ಇರುತ್ತೆ, ಅದನ್ನು ಮಕ್ಕಳಿಗೆ ಕೊಡಿ. ಸೊ ಮಕ್ಕಳೇ, ನೀವು ಆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡು ಕೆಳಗಡೆ ಲಾಗಿನ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ಕನ್ನು ಮಾಡಿ. ಸೊ ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ ನೋಡಿ, ಈ ರೀತಿ ಯೂಸರ್ ನೇಮ್ ಇರ್ತದೆ, ಕೆಳಗಡೆ ಪಾಸ್ವರ್ಡ್ ಇರ್ತದೆ, ಲಾಗಿನ್ ಅಂತ ನೀವು ಕೊಡ್ತೀರಿ. ಸೊ ಕೊಟ್ಟಾಗ ಇಲ್ಲೇನಾಗುತ್ತೆ, ಈ ರೀತಿಯ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಬೇರೆ ಒಂದು ಬೇರೆ ಬೇರೆ ಈ ಒಂದು ಖಾನ್ ಅಕಾಡೆಮಿ ಪ್ರೋಗ್ರಾಮ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇದೇ ರೀತಿ 4 ಸಲ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು.
ನಾಲ್ಕು ಸಲ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಮಕ್ಕಳೇ ಇಲ್ಲಿ ವೆಲ್ಕಮ್ ಟು ಖಾನ್ ಅಕಾಡೆಮಿ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ನೀವು ಇಲ್ಲಿ ನೋಡಿ ಇಲ್ಲೊಂದು ಸ್ಕ್ವಯರ್ ಇದೆಯಲ್ಲ ಚೌಕ, ಅದರಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಲರ್ನಿಂಗ್ ಅಂತ ಏನಿದೆ ಇದು ನೀಲಿ ಅಥವಾ ಬ್ಲೂನಲ್ಲಿ ಕಾಣುತ್ತೆ. ಹೌದಾ, ಬ್ಲೂನಲ್ಲಿ ಅಥವಾ ನೀಲಿಯಲ್ಲಿ ಕಾಣುತ್ತೆ. ನೀವು ಈ ಸ್ಟಾರ್ಟ್ ಲರ್ನಿಂಗ್ ಮೇಲೆ ಏನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಏನು ಮಾಡಬೇಕು, ಸ್ಟಾರ್ಟ್ ಲರ್ನಿಂಗ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಮಾಡಿದ್ರಾ? ಸೊ ಇಷ್ಟು ಮಾಡಿದ ಮೇಲೆ ನೀವು ಏನು ಮಾಡ್ತೀರಿ, ಸ್ಟಾರ್ಟ್ ಲರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಈ ರೀತಿಯ ಹೋಮ್ ಪೇಜು ಓಪನ್ ಆಗುತ್ತೆ. ವಿದ್ಯಾರ್ಥಿಗಳೇ ಭಾಳ ಇಂಪಾರ್ಟೆಂಟು. ಲಾಗಿನ್ ಆದ ಕೂಡಲೇ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ಬಂದಿರುತ್ತೆ. ಇಲ್ಲಿ ನಿಮಗೆ ಈಗ ನೀವು ವಿಜ್ಞಾನ ಶಿಕ್ಷಕರ ಕೋರ್ಸಿಗೆ ನೀವು ಸೇರಿಕೊಳ್ಬೇಕಾಗಿದೆ. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಪ್ರಥಮವಾಗಿ ನಿಮ್ಮ ಶಾಲೆಯ ಗಣಿತ ಶಿಕ್ಷಕರ ಒಂದು ಹೆಸರು ಬಂದಿರುತ್ತೆ. ಇಲ್ಲಿ ಗಣಿತ ಶಿಕ್ಷಕರ ಹೆಸರು ಬಂದಿರುತ್ತೆ. ಬಟ್ ನೀವು ವಿಜ್ಞಾನ ಶಿಕ್ಷಕರ ಮತ್ತು ಇಂಗ್ಲೀಷ್ ಶಿಕ್ಷಕರ ಕೋರ್ಸಿಗೆ ನೀವು ಸೇರಬೇಕಾಗಿದೆ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ಆಪ್ಷನ್ಸ್ ಗಮನಿಸ್ತಾ ಇದ್ದೀರಲ್ಲ ನೋಡಿ, ಟೀಚರ್ಸ್ ಅಂತ ಒಂದು ಆಪ್ಷನ್ ಇದೆ. ಎಲ್ಲಕ್ಕಿಂತ ಕೆಳಗಡೆ ಟೀಚರ್ಸ್ ಅಂತ ಇದೆ. ಸೊ ನೀವು ಟೀಚರ್ಸ್ ಎಂಬ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಟೀಚರ್ಸ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ? ಸೊ ಗಮನಿಸ್ತಾ ಇದ್ದೀರಲ್ಲ, ಏನಿದೆ ಇಲ್ಲಿ ಎಲ್ಲಕ್ಕಿಂತ ಕೆಳಗಡೆ ಟೀಚರ್ಸ್ ಅಂತ. ಸೊ ಈ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಮಕ್ಕಳೇ. ಸೊ ಟೀಚರ್ಸ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ರೀತಿಯ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳೇ ಬಹಳ ಗಮನಿಸಿ ಸೂಕ್ಷ್ಮವಾಗಿ, ಮತ್ತೊಂದು ಪೇಜ್ನಲ್ಲಿ ನಿಮಗೆ ಎಂಟರ್ ಅ ಕ್ಲಾಸ್ ಕೋಡ್ ಅಂತ ಇರ್ತದೆ. ಏನಿದೆ, ಎಂಟರ್ ಅ ಕ್ಲಾಸ್ ಕೋಡ್ ಅಂತ. ನೀವು ಈ ಎಂಟರ್ ಎ ಕ್ಲಾಸ್ ಕೋಡ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಏನು, ಎಂಟರ್ ಎ ಕ್ಲಾಸ್ ಕೋಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿ ನೀವೇನು ಮಾಡಿದಾಗ ನಮಗೇನಾಗುತ್ತೆ, ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವಿಜ್ಞಾನ ಶಿಕ್ಷಕರ, ಯಾರ್ದು, ವಿಜ್ಞಾನ ಶಿಕ್ಷಕರ, ನೀವು 10ನೇ ತರಗತಿ ವಿದ್ಯಾರ್ಥಿಗಳಿದ್ದೀರಂತ ಅಂದ್ಕೊಳ್ಳೋಣ. ಎಷ್ಟು, 10th ಸ್ಟೂಡೆಂಟ್ಸ್ ಇದ್ದೀರಿ. ನೀವು ವಿಜ್ಞಾನ ಶಿಕ್ಷಕರ 10ನೇ ಒಂದು ವಿಜ್ಞಾನ ಸೈನ್ಸ್ 10th ಸೈನ್ಸ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಾಗಿದೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ, ವಿಜ್ಞಾನ ಶಿಕ್ಷಕರೇ ನಿಮಗೊಂದು ಕಿವಿ ಮಾತು. ವಿಜ್ಞಾನ ಶಿಕ್ಷಕರೇ ನಿಮ್ಮ ಒಂದು 10ನೇ ನೀವು ಕ್ಲಾಸನ್ನು ಕ್ರಿಯೇಟ್ ಮಾಡಿರ್ತೀರಿ, 8, 9, 10 ಅಂತ. 10ನೇ ತರಗತಿಯ ಒಂದು ಕೋರ್ಸಿನ ಒಂದು ಕೋಡನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು. ಏನು, ಕೋಡು. ಹೌದಾ? ಆ ಕೋಡನ್ನು ಇಲ್ಲಿ ವಿದ್ಯಾರ್ಥಿಗಳು ಎಂಟ್ರಿಯನ್ನು ಮಾಡಬೇಕು. ಸರ್ ಇದು ಕೋಡ್ ಹೇಗಿರುತ್ತೆ? ಈಗ ವಿಜ್ಞಾನ ಶಿಕ್ಷಕರು ನಿಮಗೊಂದು ಕ್ವಶನ್ ಸ್ಟಾಪ್ ಬಂದುಬಿಡುತ್ತೆ, ಸರ್ ಕೋಡ್ ಎಲ್ಲಿ ಸಿಗುತ್ತೆ, ಹೇಗೆ ಕೊಡಬೇಕು ಮಕ್ಕಳಿಗೆ ಅಂತ. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಹೇಳ್ತೀನಿ ಈಗ ಕೋಡ್ ಹೇಗಿರುತ್ತೆ ಅಂದರೆ ನೋಡಿ, ಇದು ಲಾಗಿನ್, ಇದು ವಿಜ್ಞಾನ ಶಿಕ್ಷಕರ ಲಾಗಿನ್ನು. ಸೊ ಇಲ್ಲಿ ವಿಜ್ಞಾನ ಶಿಕ್ಷಕರು ಏನು ಮಾಡಿದ್ದಾರೆ, 8ನೇ ತರಗತಿದಿದೆ, 9ನೇ ತರಗತಿಯದು, 10ನೇ ತರಗತಿಯ ಕ್ಲಾಸನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಈ ರೀತಿ 8ನೇ ತರಗತಿ ಇದೆ ಅಂತ ತಿಳ್ಕೊಂಡು, ಇಲ್ಲಿ ಏನು ಗ್ರೀನ್ ಕಲರ್ ಐಕಾನ್ ಇದೆ, ಈ ಗ್ರೀನ್ ಕಲರ್ ಐಕಾನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಗ್ರೀನ್ ಕಲರ್ ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೀವು ಗ್ರೀನ್ ಕಲರ್ ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಗುತ್ತೆ ನೋಡಿ, ಗ್ರೀನ್ ಕಲರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ಈ ರೀತಿ ಗ್ರೀನ್ ಕಲರ್ ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಲಾಸ್ ನೇಮ್ ಬಂದಿರುತ್ತೆ. ಎರಡನೇದು ಕ್ಲಾಸ್ ಕೋಡ್ ಅಂತ ಬಂದಿದೆ ನೋಡಿ. ಈ ಕೋಡ್ ನಮಗೆ ಬೇಕಾಗಿದ್ದು, ಇದು ನಮಗೆ ಇಂಪಾರ್ಟೆಂಟ್. ಈ ಕ್ಲಾಸ್ ಕೋಡನ್ನು ನೀವೇನು ಮಾಡಬೇಕು, ಮಕ್ಕಳಿಗೆ ಬರೆದು ಕೊಡಬೇಕು. ಸೊ ಮಕ್ಕಳಿಗೆ ನೀವು ಕ್ಲಾಸ್ ಕೋಡನ್ನು ಬರೆದು ಕೊಟ್ಟ ಮೇಲೆ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಒಂದು ಸೆಕೆಂಡ್ ಇದು ಹಿಂದಕ್ಕೆ ಹೋಗ್ತದೆ. ಮಕ್ಕಳು ಏನು ಮಾಡ್ತಾರೆ, ಈ ಕ್ಲಾಸ್ ಕೋಡ್ ಗೊತ್ತಾಯ್ತಲ್ಲ, ಕ್ಲಾಸ್ ಕೋಡ್ ಎಲ್ಲಿ ಸಿಗ್ತದೆ, ವಿಜ್ಞಾನ ಶಿಕ್ಷಕರ ಲಾಗಿನ್ನಲ್ಲಿ ಸಿಗುತ್ತೆ ನೋಡಿ. ಈ ಲಾಗಿನ್ನು ವಿಜ್ಞಾನ ಶಿಕ್ಷಕರದ್ದು. ಅವರ ಲಾಗಿನ್ನಲ್ಲಿ ಅವ್ರು ಏನು ಕೋರ್ಸ್ ಕ್ರಿಯೇಟ್ ಮಾಡಿರ್ತಾರೆ 8th, 9th, 10th, ಅಲ್ಲಿ ಗ್ರೀನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಮಗೆ ಮುಂದೆ ಕೋರ್ಸ್ ಕೋಡ್ ಸಿಗುತ್ತೆ. ಆ ಕೋರ್ಸ್ ಕೋಡನ್ನು ಇಲ್ಲಿ ನೋಡಿ, ಇದು ವಿದ್ಯಾರ್ಥಿಗಳ ಲಾಗಿನ್ನಲ್ಲಿ, ಏನು ವಿದ್ಯಾರ್ಥಿಗಳ ಲಾಗಿನ್ನಲ್ಲಿ ಎಂಟರ್ ಯುವರ್ ಕ್ಲಾಸ್ ಕೋಡ್ ಅಂತ ಐತಲ್ಲ. ಸೊ ಇಲ್ಲಿ ನೀವೇ ಇಲ್ಲೇ ಮಾಡಬೇಕು, ವಿದ್ಯಾರ್ಥಿಗಳ ಈ ಒಂದು ಎಂಟರ್ ಕ್ಲಾಸ್ ಕೋಡ್, ಈ ಕೋಡ್ ವಿಜ್ಞಾನ ಶಿಕ್ಷಕರು ನಿಮ್ಗೆ ಕೊಟ್ಟಿರ್ತಾರಲ್ಲ, ಆ ವಿಜ್ಞಾನ ಶಿಕ್ಷಕರು ಕೊಟ್ಟಿರುವಂಥ ಒಂದು ಕೋಡನ್ನು ಮಕ್ಕಳೇ ನಿಮ್ಮ ಲಾಗಿನ್ನ ಈ ಹಂತದಲ್ಲಿ ಆ ಕೋಡನ್ನು ಹಾಕಿ ಕಂಟಿನ್ಯೂ ಅಂತ ನೀವು ಕ್ಲಿಕ್ಕನ್ನು ಮಾಡಿ.
ನೀವು ಕಂಟಿನ್ಯೂ ಅಂತ ನೀವು ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಯಿತು, ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿಂದ ಪಿಕಪ್ ಮಾಡಿದ್ದೀವಿ ವಿಜ್ಞಾನ ಶಿಕ್ಷಕರ ಒಂದು ಲಾಗಿನ್ನಿಂದ ಆ ಕೋಡು ವಿಜ್ಞಾನ ಶಿಕ್ಷಕರು ಕೊಟ್ಟಾಗ ಅದನ್ನು ಎಂಟ್ರಿ ಮಾಡ್ತೀವಿ. ಕ್ಲಾಸ್ ಕೋಡ್ ಹಾಕಿದ ಕೂಡಲೇ ಈಗ ಆ ವಿಜ್ಞಾನ ಶಿಕ್ಷಕರ ಹೆಸರು ಇಲ್ಲಿ ಬರುತ್ತೆ ನೋಡಿ. ಜಾಯಿನ್ ರಾಘವೇಂದ್ರ 10th ಸೈನ್ಸ್ 2025 ಅವರ ಹೆಸರು ಬರ್ತದೆ. ಅವರ ಹೆಸರಿನ ಮೇಲೆ ಈ ಬ್ಲೂ ಕಲರ್ ಮೇಲೆ ನೀವೇನು ಮಾಡಿ ಕ್ಲಿಕ್ಕನ್ನು ಮಾಡಿ, ಏನು ಮಾಡಿ ಬ್ಲೂ ಕಲರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ನೀವು ಬ್ಲೂ ಕಲರ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಗುತ್ತೆ ನೋಡಿ, ಎಸ್, ಈ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಏನಾಗುತ್ತೆ, ಸಕ್ಸಸ್ಫುಲಿ ಸರ್ ಅವರ ಒಂದು ಈಗೇನು ಅವ್ರು ಏನು ಮಾಡಿದ್ರಲ್ಲ, ಆಗ ಎಕ್ಸಾಂಪಲ್ ಆಗಿ ರಾಘವೇಂದ್ರ ಅವ್ರ ಕೋರ್ಸು ರಾಘವೇಂದ್ರ 10th ಸೈನ್ಸ್ ಅಂತ ಹೆಸರಿತ್ತು ಕೋರ್ಸಿಂದು. ಅಲ್ಲಿ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಎಷ್ಟಿದ್ರು, ಜೀರೋ ಇದ್ರು. ಯಾವಾಗ ಈ ವಿದ್ಯಾರ್ಥಿ ಆ ಕೋಡನ್ನು ಹಾಕ್ಕೊಂಡು ಕ್ಲಿಕ್ ಮಾಡಿದ ಕೂಡಲೇ ಈ ಸರ್ ಅವರ ಒಂದು ಕೋರ್ಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಡಿಸ್ಪ್ಲೇ ಆಗ್ತಾನೆ. ಆ ರೀತಿ ಇಲ್ಲೇನು ಮಾಡಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರ ಹತ್ರ ಹೋಗಿ, ವಿಜ್ಞಾನ ಶಿಕ್ಷಕರ ಹತ್ರ 3 ಕೋಡ್ ಇರ್ತವೆ. ಹೈಸ್ಕೂಲ್ ಅಂತ ಬಂದಾಗ ಒಂದು 8th, ಒಂದು 9th, ಒಂದು 10th. ಸೊ ಇನ್ನು ಲೋವರ್ ಪ್ರೈಮರಿ ಅಂತ ಬಂದಾಗ 6th, 7th ಎಲ್ಲ ಇರುತ್ತದೆ. ಸೊ ನೀವು ಈಗ 9ನೇ ತರಗತಿ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯ ಕೋಡು, 8ನೇ ತರಗತಿ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ ಕೋಡು, 10ನೇ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಕೋಡನ್ನು ತಮ್ಮ ಲಾಗಿನ್ನಲ್ಲಿ ಕೋರ್ಸ್ನಲ್ಲಿರುವಂಥ ಒಂದು ಗ್ರೀನ್ ಕಲರ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಕೋಡನ್ನು ತೆಗೆದುಕೊಂಡು ಅವರಿಗೆ ಕೊಟ್ಬಿಡಬೇಕು. ಆ ಕೋಡನ್ನು ಬೇಕಾದರೆ ಒಂದು ಪೇಜ್ ಹಾಳೆಲ್ಲ ಬರೆದು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಕೂಡ ನೀವು ಅಂಟಿಸ್ಬೋದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ನೀವು ವಿಜ್ಞಾನ ಶಿಕ್ಷಕರ ಒಂದು ಕೋರ್ಸ್ಗೆ ಸ್ವತಃ ನೀವೇ ಸೇರಬೇಕಾಗತ್ತೆ. ಇಲ್ಲಿ ಶಿಕ್ಷಕರು ನಿಮ್ಮನ್ನು ಸೇರ್ಸೋಕ್ಕಾಗೋದಿಲ್ಲ. ದಿಸ್ ವಿಡಿಯೋ ಈಸ್ ಫಾರ್ ಓನ್ಲಿ ಸ್ಟೂಡೆಂಟ್. ವಿದ್ಯಾರ್ಥಿಗಳು ಈ ವಿಡಿಯೋನ ಹಲವಾರು ಬಾರಿ ನೋಡಿ ಇದರ ಪ್ರಕಾರ ನಿಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರ ಕೋರ್ಸ್ಗೆ ನೀವು ಸೇರಿಕೊಳ್ಳಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜ್ಞಾನ ಸೇತು ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.